ಮೀಸಲಾತಿಗಾಗಿ ಅಲೆಮಾರಿ ಸಮುದಾಯ ಕೋರ್ಟ್ ಮೆಟ್ಟಿಲೇರಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದ್ದು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತಿದೆ. ಸಚಿವರಾದ ಪರಮೇಶ್ವರ್, ಮಹದೇವಪ್ಪ, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಸಚಿವರು ಉಪಸ್ಥಿತರಿದ್ದಾರೆ. ಕೆಎಚ್ ಮುನಿಯಪ್ಪ, ಸಿಎಸ್ ಶಾಲಿನಿ, ರಜನೀಶ್ ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಲೆಮಾರಿ ಸಮುದಾಯದವರು ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ನಮ್ಮನ್ನು ಕೂಡ ಪರಿಗಣಿಸಬೇಕು, ನಮ್ಮನ್ನ ಕಡೆಗಣಿಸಬಾರದು, ನಮಗಿಂತಿಷ್ಟು ಮೀಸಲಾತಿ ಬೇಕು ಅನ್ನುವಂತಹ ಆಗ್ರಹ ಅವರದಾಗಿದೆ. ಇದೇ ವಿಷಯವಾಗಿ ಇವತ್ತಿನ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಬಳಿಕ ಏನ್ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ನೋಡಬೇಕು. ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮಹತ್ವದ ಯೋಜನೆಗಳು ಕೂಡ ಇಲ್ಲ. ನಾಳೆ ಅಲೆಮಾರಿ ಸಮುದಾಯಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಆಗುವ ಸಾಧ್ಯತೆ ಇದೆ. 1,500 2,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡೋ ಮೂಲಕವಾಗಿ ಅಲೆಮಾರಿ ಸಮುದಾಯದ ಅಭಿವೃದ್ಧಿ ನಿಗಮದಡಿ ವಿಶೇಷ ಪ್ಯಾಕೇಜ್ ಕೊಡುವಂತಹ ಸಾಧ್ಯತೆಯ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿರುವಂತೆ ಕಾಣಿಸ್ತಾ ಇದೆ. ಅಲೆಮಾರಿ ಸಮುದಾಯ ನಮಗೆ ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ ಮತ್ತು ನಮಗೆ ಯಾವುದೇ ಸೌಲಭ್ಯಗಳು ಇಲ್ಲ ಅಂತ ಅವರ ಕೂಗು ಕೂಡ ಇದೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಲೆಮಾರಿ ಸಮುದಾಯದ ಬೇಡಿಕೆಗಳು ಮತ್ತು ಅದಕ್ಕೆ ಸಂಬಂಧಿತ ನಡೀತಾ ಇರುವಂತಹ ಸಭೆ ಏನು ಅಂತಿಮವಾಗಿ ಏನಾಗಬಹುದು? ಈಗ ಪ್ರಮುಖವಾಗಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಮತ್ತೆ ಶಿಫಾರಸನ್ನು ಕೂಡ ಮಾಡಿದ್ರು. 1% ಮೀಸಲಾತಿಯನ್ನ ಒಂದು ಅಲೆಮಾರಿ ಸಮುದಾಯಕ್ಕೆ ಕೊಡಬೇಕು ಅಂತ. ಅಂದ್ರೆ ಸುಮಾರು 59 ಜಾತಿಗಳನ್ನ ಅಲೆಮಾರಿ ಸಮುದಾಯದವ್ರನ್ನ ಗುರುತು ಮಾಡಿ ಅವ್ರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಒಂದು ವರ್ಗವನ್ನ ಮಾಡಿಕೊಟ್ಟಿದ್ರು. ಆದ್ರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ರದ್ದುಪಡಿಸಿ ಅಲೆಮಾರಿ ಸಮುದಾಯವನ್ನು ಕೂಡ ಒಂದ್ ರೀತಿಯಲ್ಲಿ ಆ ಸ್ಪೃಶ್ಯ ಸಮುದಾಯ ಜೊತೆಗೆ ಆಡ್ ಆನ್ ಮಾಡುವಂತ ಕೆಲಸವನ್ನು ಮಾಡಿತ್ತು. ಇದು ಸಹಜವಾಗಿ ಅಲೆಮಾರಿ ಸಮುದಾಯವನ್ನು ಕೂಡ ಆಕ್ರೋಶಕ್ಕೆ ಗುರಿ ಮಾಡಿತ್ತು. ಅವರು ಕೂಡ ಒಂದ್ ರೀತಿಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗಾಗಲೇ ಅದಕ್ಕೆ ಸ್ಟೇ ಕೂಡ ಸಿಕ್ಕಿದೆ. ಇನ್ನುಳಿದಂತೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಒಳ ಮೀಸಲಾತಿ ತಡೆಯಾಜ್ಞೆಯನ್ನು ಕೂಡ ತೆರವುಗೊಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಅಲೆಮಾರಿ ಸಮುದಾಯವನ್ನ ಎಲ್ಲ ಒಂದ್ ಕಡೆ ಅದೊಂದು ನೆರವನ್ನ ಒದಗಿಸೋದಕ್ಕೆ 2,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತಾನು ಕೂಡ ಕೆಲವರು ಆಗ್ರಹ ಮಾಡಿದ್ರು. ಈ ನಿಟ್ಟಿನಲ್ಲಿ ಅಲೆಮಾರಿ ಸಮುದಾಯಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಸಂಬಂಧವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ನಾಳೆ ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡು 1,000ರಿಂದ 2,000 ತನಕವೂ ಕೂಡ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ದಿವ್ಯಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇದೇ ವಿಷಯವಾಗಿ ಕೋರ್ಟ್ ಮೊರೆ ಹೋಗಿದೆ ಅಲೆಮಾರಿ ಸಮುದಾಯ. ನಮಗೆ ಒಳ ಮೀಸಲಾತಿ ಬೇಕು ಅಂತ. ಇದೇ ವಿಷಯವಾಗಿ ಈಗ ಸದ್ಯ ಸಮುದಾಯವನ್ನು ಮೇಲೆತ್ತುವ ಸಲುವಾಗಿ ಒಂದಷ್ಟು ಅಭಿವೃದ್ಧಿ ಪ್ಯಾಕೇಜ್ಗಳನ್ನ ಘೋಷಿಸಿದ್ರೆ ಹೇಗೆ ಅನ್ನೋ ಚರ್ಚೆ ಕೂಡ ಸರ್ಕಾರ ಮಾಡ್ತಾ ಇದೆ.